ಈಗ ಕಾನೂನು ತೊಡಕು ಬಂದಿದೆ. ಒಂದು ಕಡೆ ನ್ಯಾಯಾಲಯದಲ್ಲಿ ಬಹುಶಃ ನಮ್ಮ ಮೈಸೂರಿನ ಅಧ್ಯಕ್ಷರು ಸಂಸ್ಥಾಪಕರು ಮಾನ್ಯ ವೆಂಕಟರಮಣವರು ಮತ್ತು ದಾವಣಗೆರೆ ಮಹಾನಗರ ಪಾಲಿಕೆಯ ಪ್ರಧಾನ ಕಾರ್ಯದರ್ಶಿಯವರು ಬಸವರಾಜಯ್ಯರು ಮತ್ತು ಇತರೆ ಸಂಘದ ಎಲ್ಲ ಪದಾಧಿಕಾರಿಗಳು ದೊಡ್ಡ ಮಟ್ಟಿಗೆ ಕರ್ನಾಟಕ ರಾಜ್ಯದ 10 ಮಹಾನಗರ ಪಾಲಿಕೆಗಳು ನಾಳೆಯಿಂದ ಬಂದ್ ಮಾಡಿ ಯಾವ ಕಾರಣಕ್ಕೂ ಹೋರಾಟವಿಲ್ಲ. ಮುಖ್ಯ ಯಥಾಸ್ಥಿತಿ ಹೋರಾಟನ ಪ್ರಾರಂಭ ಮಾಡಿ ನಮಗೆ ನ್ಯಾಯ ಸಿಕ್ಕವರೆಗೂ ನಾವು ಹೋರಾಟ ಮಾಡೋಣ. ನಾಳೆಯಿಂದ ಸಹ ನಾವೆಲ್ಲ ಮಹಾನಗರ ಪಾಲಿಕೆಗೆ ಬಿಜೆಪಿ ಅಧಿಕಾರಿಗಳು ಕ್ಷೇತ್ರದಲ್ಲಿ ಸಂಘ ಬಂದು ನಿಮ್ಮ ಮಹಾನಗರ ಪಾಲಿಕೆಯಲ್ಲಿ ಬೆಂಬಲ ಸೂಚಿಸುತ್ತೇವೆ. ಹಾಗಾಗಿ ಮಂಗಳೂರು ಮಾತ್ರ ಕರಾವಳಿ ವಿಭಾಗದಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಿದ್ದಾರೆ. ಕಾರಣ ಏನಂದ್ರೆ ಮಳೆ ಸಿಕ್ಕಾಪಟ್ಟೆ ಪ್ರಕೃತಿ ವಿಕೋಪಕ್ಕೆ ಸಿಲುಕಿ ಸಾಕಷ್ಟು ಒಂದು BBMP ವತಿಯಿಂದ ಲಾಕ್ ಸ್ಟೆಪ್ ಮಾಡಬೇಕಂತಿದ್ರು ಅಟೆಂಡೆನ್ಸ್ ವಿಚಾರದಲ್ಲಿ. ಅದು ತುಂಬ ಇನ್ಕನ್ವೀನಿಯೆಂಟು, ಯಾಕೆಂದರೆ ಎಲ್ಲರ ಹತ್ರ ಕೂಡ ಇನ್ಸ್ಟ್ರೂಮೆಂಟ್ ಇರಲ್ಲ ಲಾಕ್ ಸ್ಟೆಪ್ ಮಾಡಲಿಕ್ಕೆ. ಆ ಕಾರಣಕ್ಕೆ ನಾವು ಮಾನ್ಯ ಆಯುಕ್ತರು ಮತ್ತು ಸರ್ಕಾರನ ಒತ್ತಾಯ ಮಾಡ್ತಾಯಿದ್ದೇವೆ. ಅದು ಲಾಕ್ ಸ್ಟೆಪ್ಪು ಸರಿ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ಆ ಒಂದು ವಿಚಾರದಲ್ಲಿ ಸ್ಟ್ರೈಕ್ ಮಾಡ್ತಾಯಿದ್ದೇವೆ. ಹಾಗೆ ಒಂದು ಮುಂಬಡ್ತಿ ವಿಚಾರದಲ್ಲಿ ಕೂಡ ತುಂಬ ನಿಧಾನ ಆಗ್ತಿದೆ. ಅದನ್ನು ಕೂಡ ತ್ವರಿತಗತಿಯಲ್ಲಿ ಮುಂಬಡ್ತಿಯನ್ನು ನೀಡಬೇಕು, ಯಾರ್ಯಾರು ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಇದ್ದಾರೆ ಅಂಥವ್ರಿಗೆ ಅಂತ ಅದು ಒಂದು ಒತ್ತಾಯ ಇದೆ. ಹಾಗೆ ಒಂದು ಡೆಪ್ಯುಟೇಷನ್ ಎರವಲು ಸೇವೆ ಇದೆ, ಅದರ ಬಗ್ಗೆ ಡೆಪ್ಯುಟೇಷನ್ ಪೀರಿಯಡ್ ಅದೆಲ್ಲ ಸಂಬಂಧಪಟ್ಟ ಹಾಗೆ ನಿಯಮಾನುಸಾರ ಏನು ಎರವಲು ಸೇವೆ ಬರಬೇಕು ಅಷ್ಟು ಪರ್ಸೆಂಟೇಜ್ ನಿಗದಿಪಡಿಸಿ ಉಳಿದಂಥ ಪರ್ಸೆಂಟೇಜ್ ಇರುತ್ತೆ ಅದಕ್ಕೆ ನಮ್ಮ ಎಲಿಜಿಬಲ್ ಕ್ಯಾಂಡಿಡೇಟ್ ಯಾರು BBMP ಅಭ್ಯರ್ಥಿಗಳಿದ್ದಾರೆ ಅಂಥವ್ರಿಗೆ ಪ್ರಮೋಷನ್ ಕೊಡಬೇಕನ್ನೋ ಒಂದು ಒತ್ತಾಯ ಇದೆ. ಹಾಗೆ 7ನೇ ವೇತನ ಆಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕದ 10 ಮಹಾನಗರ ಪಾಲಿಕೆಯಲ್ಲಿ ಇದುವರೆಗೂ ಜಾರಿ ಆಗಿಲ್ಲ. ಅದನ್ನು ಜಾರಿ ಮಾಡಬೇಕಂತ ನಾವೊಂದು ಸರ್ಕಾರನ ಒತ್ತಾಯ ಮಾಡಲಿಕ್ಕೆ ಎಲ್ಲ ಹೆಚ್ಚಿನದಾಗಿ ಈ ದಿನ ಸೇರಿ ಒಂದು ಮುಷ್ಕರವನ್ನು ಮಾಡ್ತಾಯಿದ್ದೇವೆ. ಅಮೃತ್ ರಾಜ್ ಅವರ ನೇತೃತ್ವ ತಗೊಂಡು ತುಂಬ ಚೆನ್ನಾಗಿ ಬಂದಿದ್ದಾರೆ. ನಾವು ಈಗ BBMP ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ನಾನು ಜಂಟಿ ಕಾರ್ಯದರ್ಶಿ ತಿಪ್ಪೇಶ್ ಅಂತೇಳಿ. ನಾವೆಲ್ಲರೂ ಕೂಡ ಇಲ್ಲಿ ಕೂಡ ಇವರು ನಮ್ಮ ಸಂಘದ ನಿರ್ದೇಶಕರು ಉಮೇಶ್ ಅಂತೇಳಿ, ಸಂಘದ ನಿರ್ದೇಶಕರು ಸಂತೋಷ್ ಅಂತೇಳಿ, ಹೀಗೆ ಎಲ್ಲ ಮೇಡಮ್ ಅವರು ಸಂಘದ ನಿರ್ದೇಶಕರು ಮೇಡಮ್ ಅವರು ಕೂಡ ಅವರು ಉಪಾಧ್ಯಕ್ಷರು. ಹಾಗಾಗಿ ಎಲ್ಲ ಸೇರಿ ನಾವು ಸಂಘದ ಪದಾಧಿಕಾರಿಗಳೊಂದಿಗೆ ಎಲ್ಲ ಸ್ನೇಹಿತರು ಮತ್ತು ಎಲ್ಲ ನೌಕರ ವರ್ಗದವರು ಸೇರಿ ಇದು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಮುಷ್ಕರವನ್ನು ಮಾಡ್ತಾ ಇದ್ದೇವೆ. ಅಮೃತ್ ರಾಜ್ ಅವರು ನೇತೃತ್ವ ತಗೊಂಡು ಪ್ರೊಟೆಸ್ಟ್ ಮಾಡಿಸ್ತಾರೆ. ಈಗ ಅಮೃತ್ ರಾಜ್ ಅವರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು ಹೌದು, ಹಾಗೂ ಎಲ್ಲ ನಗರ ಪಾಲಿಕೆಗಳು ಇಡೀ ಕರ್ನಾಟಕದ ಎಲ್ಲ ನಗರ ಪಾಲಿಕೆ ಇದಕ್ಕೆ ರಾಜ್ಯಾಧ್ಯಕ್ಷರು ಹೌದು. ಹಾಗಾಗಿ ಹಲವಾರು ಅನ್ಯಾಯಗಳನ್ನ ಎದುರಿಸ್ಬೇಕಾಗಿ ಬಂದಿದೆ ನೌಕರರು. ಸರ್ಕಾರ ಮಟ್ಟದಲ್ಲಿ ಈಗ ನಮ್ಮ ನೌಕರರ ಅಹವಾಲುಗಳು ಕೇಳಿಸದೇ ಇದ್ದಾಗ ಈ ಥರ ಮುಷ್ಕರ ಕರೆಯೋದು ಸರ್ವೇ ಸಾಮಾನ್ಯ. ಹಂಗಾಗಿ ನಮಗೆ ಒಬ್ಬ ಒಳ್ಳೆ ಲೀಡ್ರ್ ಇದ್ದಾರೆ ಈಗ ಅಮೃತ್ ರಾಜ್ ಅವರು. ಆ ಲೀಡ್ರ್ ನೇತೃತ್ವದಲ್ಲಿ ಇಷ್ಟು ಜನಸಂಖ್ಯೆ ಎಲ್ಲ ಸೇರಿ ನಮ್ಮ ಒಂದು ಏನು ಬೇಡಿಕೆ ಇದೆ ಅವೆಲ್ಲನೂ ಬಗೆಹರಿಸ್ಕೊಳ್ಳೋದ ಅಂತೇಳ್ಬಿಟ್ಟು ಒಂದು ಕಾಲ್ಫರ್ ಮಾಡಿದ್ವಿ. ಅದೇ ರೀತಿ ಎಲ್ಲ ನೌಕರರು ಸಮಾನ ಮನಸ್ಕರು, ಎಲ್ರಿಗೂ ಅನ್ಯಾಯ ಆಗಿರುವಂಥದ್ದು ಅವರೆಲ್ಲ ಅನ್ಯಾಯನ ನಾವು ಸರಿಪಡಿಸ್ಕೋಬೇಕು ಅಂತೇಳ್ಬಿಟ್ಟು ಎಲ್ಲರೂ ಇಲ್ಲಿ ಸೇರಿದ್ದೀವಿ. ನಾವು ಸಂತೋಷ್ ಕುಮಾರ್ ಅಂತ ಡೈರೆಕ್ಟ್ರು, ನಾವು ಕ್ಷೇಮಾಭಿವೃದ್ಧಿ ಸಂಘ BBMP ಡೈರೆಕ್ಟ್ರು. ಥ್ಯಾಂಕ್ ಯು.